ನಮಸ್ಕಾರ ಎಲ್ಲ ಹಿರಿಯರ್ಗೆ. ಇವತ್ತು ನಾವು ಶಬರಿಮಲೆ ಹೋಗೋ ಸಲುವಾಗಿ ನಮ್ಮ ಶಕ್ತಿ ದೇವಿದ ಪೂಜೆ ಮಾಡಿ ಆಶೀರ್ವಾದ ತೊಗೊಂಡು ನಮ್ಮ ಗಾಡಿ ಹತ್ತ ಸಾಗಿದ್ವಿ. ನಮ್ಮ ಗಾಡಿ ಪೂಜೆ ಮಾಡಿ ಕರ್ಪೂರ ಹಚ್ಚಿ ಕಾರನ್ನ ಬೆಳಗಿದ್ವಿ. ಯಾಕಂದ್ರೆ ನಮ್ಮ ಸೇಫಾಗಿ ಕರ್ಕೊಂಡು ಹೋಗೋದು ಕಾರ್ ಹೊಡೆಯೋರು ಡ್ರೈವರ್ ಬಿಡ್ರಿ, ಅದ್ರ ಕಾರ್ ಕರ್ಕೊಂಡು ಹೋಗ್ತೈತಿ. ಕಾಯಿ ಹೊಡೆದು ಇನ್ನೇನು ರೆಡಿ ಆಗೇ ಬಿಟ್ವಿ. ನಮಗೆ ಯಾತ್ರೆಗೆ ಕಳಿಸಿಕೊಡಾಕ ನಮ್ಮ ಅಣ್ಣಗಳ ನಮ್ಮ ಮಾಮನ ಫ್ರೆಂಡ್ಸ್ಗಳೆಲ್ಲ ಬಂದಿದ್ರು. ಆನೆಗುಡ್ಡೆ ಗಣಪತಿ, ಶಿವ ಟೆಂಪಲ್, ಎರುಮಲೆ, ಪಂಪಾ ನದಿ, ಶಬರಿಮಲೆ, ಈಗ ಜ್ಯೋತಿ ನೋಡಿ ಕೋಟ್, ಗುರುವಾಯೂರ್, ಆನೆಕೊಟ್ಟ, ಶಿಶೂರ್, ಕಟೀಲು ದುರ್ಗಾ ಪರಮೇಶ್ವರಿ, ಕದ್ರಿ ಮಂಜುನಾಥ, ಆದಿಸ್ಥಳ ಸ್ವಾಮಿ ಕೊರಗಜ್ಜ, ಕೊಲ್ಲೂರು ಮೂಕಾಂಬಿಕಾ, ಮುರುಡೇಶ್ವರ. ಈಗ ಟ್ಯಾಂಕ್ ಫುಲ್ ಮಾಡ್ಕೊಂಡು ನಾವು ಬಿಡಾತೀವಿ ಶಬರಿಮಲೆಗ. ಮಾಡ್ತೀನಿ ನೋಡ್ರಿ ಗಾಡಿ. ಸನ್ಸೆಟ್ ಆಗತ್ತಿತ್ತು, ಅದ್ರ ಸಲುವಾಗಿ ಮಾರ್ವಂತೆ ಬೀಚ್ ಕಡೆ ಸ್ವಲ್ಪ ಗಾಡಿ ಸೈಡ್ ಹಾಕಿ ಸನ್ಸೆಟ್ ವ್ಯೂ ಪಾಯಿಂಟ್ ನೋಡಿದ್ವಿ. ನೋಡ್ರಿ ಹೆಂಗೈತಿ. ನಾವು ಆನೆಗುಡ್ಡ ಗಣಪತಿಗೆ ಬಂದಿವಿ. ಈಗ ಕೇರಳ ಬಾರ್ಡರ್ ಎಂಟ್ರಿ ಆಗುತ್ತಲೇ ಮಳೆ ಸ್ಟಾರ್ಟ್ ಆತ. ಮಳಿಲಿಂತ ನಮ್ದು ಸ್ವಾಗತ ಆತ. ಚಿರುತಸಮ್ ಅನ್ನೊಂದು ಊರೊಳಗೆ ಗಾಡಿ ಸೈಡ್ ಹಾಕಿ ಊಟ ಮಾಡಿದ್ವಿ. ಅದಕ್ಕೆ ಹೊಟ್ಟೆ ಭಾಳ ಸಾತಿತ್ತು. ಮನೆಯಿಂದ ನಮ್ಮ ಮಮ್ಮಿ ಹುಳಿ ಮಾಡಿ ಕಳಿಸಿದ್ರೆ ಅನ್ನಕ್ಕೆ ಹಾಕೊಂಡು ತಿಂದ್ವಿ. ಪಲಾವ್ ನಮ್ಮ ಕಾಕರ್ದ ಇದ್ರೆ ಪಲಾವ್ನು ತಿಂದ್ವಿ. ಮಜಾ ಬಂತು. 600 ಕಿಲೋಮೀಟರ್ ನಾನ್ ಸ್ಟಾಪ್ ಗಾಡಿ ಹೊಡೆದ ಮಾಮಾಗೂ ನಿದ್ದೆ ಬರತ್ತಿತ್ತು. ಅದ್ರ ಸಲುವಾಗಿ ಡ್ರೈವರ್ ಎಕ್ಸ್ಚೇಂಜ್ ಮಾಡಿದ್ವಿ. ಕಾಕಾರ ಗಾಡಿ ಹೊಡ್ಯತ್ರ ಮಾಮ ಹಿಂದೋಗಿ ಸ್ವಲ್ಪ ನಿದ್ದೆ ಮಾಡಿದ್ರೆ. ಫೈನಲಿ ಸಿಟಿ ಎಂಟರ್ ಆದ್ವಿ. ಇನ್ನೂ 30 ಕಿಲೋಮೀಟರ್ ಎರುಮಲೆ ಇತ್ತು. ಎರುಮಲೆ ರೀಚ್ ಆಗ್ತೀವಿ. ಈಗ ಎರುಮಲೆ ರೀಚ್ ಆಗ್ಯಾವ್ರಿ. ಎರುಮಲೆ ಹೆಂಗೈತೆ ನೋಡ್ರಿ. ಕಾರ್ ಇಲ್ಲೇ ಪಾರ್ಕ್ ಮಾಡಿ ನಾವು ನಡೆದ್ವಿ ಬೇಟೆ ಆಡಕ್ಕೆ. ಈಗ ನಾವು ಎರುಮಲೆ ಒಳಗಿರೋ ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೆ ಹೋಗಿ ದರ್ಶನ ಪಡ್ಕೊತೇವಿ. ಈಗ ಕನ್ಯಾಸ್ವಾಮಿಗಳು ಏನು ಮಾಡ್ತಾರಂದ್ರೆ ಅವ್ರು ಬೇಟೆಯಾಡಿ ತಂದಂಥ ತರಕಾರಿಗಳ ಹಣ್ಣುಗಳ ಎಲ್ಲ ಅಯ್ಯಪ್ಪ ಸ್ವಾಮಿ ಸ್ವೀಕಾರ ಮಾಡಲಿ ಅಂತ ಅಲ್ಲೇ ಸನ್ನಿಧಿ ಮುಂದೆ ಒಂದು ಇದನ್ನ ಇಟ್ಟಿರ್ತಾರೆ, ಬಾಕ್ಸ್, ಅದ್ರೊಳಗೆ ಹಾಕಿ ಬರ್ತಾರೆ. ಎರುಮಲೆ ಒಳಗೆ ಬೇಟೆ ದರ್ಶನ ಎಲ್ಲ ಮುಗಿಸಿ ನಾವೀಗ ನಿಲಕ್ಕಲ್ ಒಳಗಿರೋ ಶಿವ ಟೆಂಪಲ್ ಒಳಗೆ ಪಾರ್ಕಿಂಗ್ ಮಾಡಿ ಅಲ್ಲಿಂದ ಗೌರ್ಮೆಂಟ್ ಬಸ್ ಮುಖಾಂತರ ಹೋಗ್ಬೇಕು. ಯಾಕಂದ್ರೆ ಪಂಪಾ ನದಿ ಒಳಗೆ ಪಾರ್ಕಿಂಗ್ ಕೊಡೋಂಗಿಲ್ಲ, ಕೊಡಾತೇನೂ ಇಲ್ಲ. ನಾವು ರೀಚ್ ಆದ್ವಿ ಪಂಪಾ ನದಿಗೆ. ಪಂಪಾ ನದಿ ಅಂದ್ರೆ ಗಂಗೆ ನದಿಯ ಸಮಾನವಾದ ನದಿ ಪಂಪಾ ನದಿ. ಇಲ್ಲಿ ಏನೈತಲ್ಲ, KJ ಯೇಸುದಾಸ್ ಸರ್ ಅವರ ಅವಾಗ ಮೆನ್ಷನ್ ಮಾಡಿದ್ರ, ಪಾಪವ ತೊಳೆಯಲು ಪಂಪ, ಪಾಪ ನಾಶಿನಿ ಪಪ್ಪ. ಅದಕ್ಕೆ ಸಲುವಾಗಿ ಗಂಗೆ ನದಿಯ ಸಮಾನವಾದ ನದಿ ಅಂದ್ರೆ ಪಂಪಾ ನದಿ. ಈಗ ನೀವು ನೋಡತ್ತಿರಲ್ಲ, ಇದಕ್ಕೆ ಸಣ್ಣ ಪಾದ ಅಂತಾರೆ. ಅಂದ್ರೆ ಪಂಪಾ ನದಿ ಮ್ಯಾಲೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಮಠನು ಸಣ್ಣ ಪಾದ ಅಂತಾರೆ. ಇದು 7 ಕಿಲೋಮೀಟರ್ ಐತಿ ಅಪ್ರಾಕ್ಸ್. ಆಮೇಲೆ ಯಾರಿಗೆ ನಡ್ಯಾಕ ಆಗುದಿಲ್ಲ ಅವ್ರಿಗೆಲ್ಲ ಡೋಲಿ ಫೆಸಿಲಿಟೀಸ್ ಎಲ್ಲ ಇರ್ತಾವೆ. ನಡಕ್ ಭಾಳ ನೀರಿನ ಫೆಸಿಲಿಟಿ, ಟಾಯ್ಲೆಟ್ಸ್ ಎಲ್ಲ A to Z ಮಸ್ತ್ ಫೆಸಿಲಿಟಿ ಅದಾವ. ಆರ್ಗ್ಯಾನಿಕ್ ವಾಟರು ಕೊಡ್ತಾರೆ. ಅಂದ್ರೆ ಸುಸ್ತಾದ್ರೆ ಬಟ್ ಏನಾದರೂ ಎನರ್ಜಿ ಬೂಸ್ಟರ್ ಅಂತ ಇರ್ತದೆ. ಪ್ರತಿ 500 ಮೀಟರ್ಗೂ ಒಂದೊಂದು ಬೋರ್ಡ್ ಇರ್ತೈತಿ. ಈಗ ನೋಡ್ರಿ 3 ಕಿಲೋಮೀಟರ್ ಹಾಕ್ಯಾರ. ನೆಕ್ಸ್ಟ್ 2.5 ಬರ್ತೈತಿ. 2.5 ಆದ್ಮೇಲೆ 2 ಬರ್ತೈತಿ. ಇದೇ 500 ಮೀಟರ್ ಒಂದೊಂದು ಬೋರ್ಡ್ ಹಾಕ್ಯಾರ. ನಾವೀಗ 4 ಕಿಲೋಮೀಟರ್ ಆಲ್ರೆಡಿ ಟ್ರಾವೆಲ್ ಮಾಡಿದ್ವಿ. ಮೈ ಅನ್ನೋದು ನೀರ ಬಿಡೋದು ದೇವ್ರ ಸಲುವಾಗಿ ಸುಸ್ತು ಭಾಳ ಐತೆ. ಅದು ಏನು ಮಾಡಕ್ಕೆ ಹೋಗ, ಅಯ್ಯಪ್ಪ ಸ್ವಾಮಿ ನೋಡ್ಬೇಕು ಅನ್ನೋದು ಆಸೆ ಭಾಳ ಐತಿ. ಹೋಗಬೇಕಂದ್ಮೇಲೆ ಹತ್ತುತ್ತೇವಿ, ಹತ್ತಿನ ಮುಟ್ತೀವಿ.
ಮುಖ ನೋಡಿನ ನೀವು ಹೇಳ್ಬೋದು ಏನು ಲೇಪ ಇವ ಅಷ್ಟು ಮಿಸ್ ಮಾಡ್ಕೊಂಡು ಈಗ ಅಂತ ಹಂಗೆ ನಡ್ಕೊಂಡು ಬಂದ್ವಿ. ಅಪಾಚಿ ಮೀಟ್ ಬಂತು. ಅಪಾಚಿ ಮೀಟ್ ನೀವು ನೋಡ್ರಿ ಇದು ಸ್ಟಾರ್ಟಿಂಗ್ ಪಂಪಾನದಿಂದ ಮ್ಯಾಲೆ ಅಯ್ಯಪ್ಪನ ಸನ್ನಿಧಿ ಮಠನೂ ಈ ಟೈಪ್ ಸ್ಟಾಲ್ಸ್ ಇರ್ತಾವ. ಅಂದ್ರೆ ಲೈಟ್ ಫುಡ್ ಸ್ಟಾಲ್ಸ್ ಏನು ಫ್ರೂಟ್ಸ್ ಇರ್ತೈತಿ ಎಲ್ಲ ನಮ್ಗೆ A to Z ಸಿಗ್ತೈತೆ. ಆಲ್ಮೋಸ್ಟ್ ಲೈಟ್ ಫುಡ್ ಸ್ನ್ಯಾಕ್ಸ್. ಆ್ಯಂಡ್ ಇನ್ನೊಂದು ನೀವು ಅನ್ಕೋಬೋದು ಏನು ಇವ್ರು ಹುಡುಗರು ಕರ್ಕೊಂಡು ಹೋಗ್ಯಾರ, ಹುಡುಗರಿಗೆ ಹೆಂಗೆ ಮೇಂಟೈನ್ ಮಾಡ್ತಾರೆ ಇವ್ರು ಅಂತ. ಆದ್ರೆ ಹುಡುಗರು ನಮ್ಕಿ ಫುಲ್ ಎನರ್ಜೆಟಿಕ್ ಅದಾರ. ನೋಡ್ಬೋದು ನೀವು ಇಲ್ಲ ಹೆಂಗೆ ಆಟ ಆಡ್ತಾರೆ, ಹೆಂಗೆ ಮಸ್ಕೇರ್ ಮಾಡತ್ತಾರ ಅಂತಾರೆ. ಜೈ ಶ್ರೀರಾಮ್. ಈಗೇನೈತಲ್ಲ ಎರುಮಲಿ ಅಂತ ಏನು ಬೇಟೆಯಾಡಿ ನಾವು ಬಾಣ ಅದು ತೊಗೊಂಡಿರ್ತೀವಲ್ಲ, ಕನ್ಯಾಸ್ವಾಮಿಗಳು ಅಷ್ಟೇ ಮಾಡೋದಿದೆ. ಅಂದ್ರೆ ಬಾಣ ಕನ್ಯಾಸ್ವಾಮಿಗಳಿಗೆ ಬಾಣ ಕೊಟ್ಟಿರ್ತಾರೆ. ಆ ಬಾಣ ಇಲ್ಲೇ ಶರಣಗುತ್ತಿ ಆಲಯ ಅಂತ ಇರ್ತೈತಿ. ಅಲ್ಲೇ ಶರಣಗುತ್ತಿ ಆಲಯದೊಳಗೆ ಬಾಣವನ್ನು ಅಲ್ಲೇ ನೆಟ್ಟಬೇಕು. ಇದಾ ದೃಶ್ಯ ನೋಡ್ರಿ ಅದು. ಕೇರಳ ಏನೈತಲ್ಲ ಭಾಳ ಥಿಕ್ ಫಾರೆಸ್ಟ್. ಅದ್ರ ಸಲುವಾಗಿ ಇಲ್ಲಿ ಏನು ಗಿಡ ಇರ್ತಾವಲ್ಲ ಮಿನಿಮಮ್ 50 ಫೀಟ್ ಇರ್ತಾವ. ನೋಡ್ಬೋದು ನೀವು ಇಲ್ಲಿ. ಸ್ವಾಮಿ ಶರಣಮಯ್ಯಪ್ಪ. ನಮ್ಮ ಜೊತೆ ಸುನಿಲಣ್ಣ ಅದಾರೆ. ನಾ ಏನಂತೀರಣ್ಣ ಈ ಟ್ರಾವೆಲಿಂಗ್ ಬಗ್ಗೆ ಏನಂತೀರಿ? ಚೆನ್ನಾಗಿ ಅನ್ಸೋದು, ಭಾಳ ಚಲೋ ಅನ್ಸಾಯ್ತು. ಮತ್ತಣ್ಣ ಇವ್ರು ಯಾರ ನಿಮಗೆ ಗೊತ್ತಾಗಿರ್ಬೋದು, ನಮ್ಮ ಹುಬ್ಳಿ ಧಾರವಾಡ ಫೇಮಸ್ ಸಿನಿಮಾಟೋಗ್ರಾಫರ್ ಹಾಗೂ ಫೋಟೋಗ್ರಾಫರ್ ಸುನಿಲ್ ಪ್ರಿನ್ಸ್. ಆರಾಮದಿರಿ? ಆರಾಮದಿರಿ? ಹಾಂ ರೀ. ಶಬರಿಮಲೆ ಟ್ರಸ್ಟ್ ಏನೈತಲ್ಲ ಭಾಳ ಮಂದಿ ಇರೋದ್ರಿಂದ ಒಂದೊಂದು ಕಡೆ ಬ್ಯಾರಿಗೇಡ್ ಹಾಕಿ ಸ್ವಲ್ಪ ಮಂದಿ ಸ್ಟಾಪ್ ಮಾಡಿ ಆಮೇಲೆ ಏರೋದ್ ಕೂಡಲೇ ಸ್ವಲ್ಪ ಮಂದಿ ಕಳ್ಸತ್ತಿದೆ. ಕಳಿಸಿದ ಕೂಡಲೇ ನೋಡೋ ದೃಶ್ಯ ನೋಡಿದ್ರೆ ನಾವು ಹುಚ್ಚಾಗ್ಬಿಡ್ತೀವಿ. ಅಷ್ಟು ಮಂದಿ ಒಮ್ಮೆ ಹುಯಿ ಅಂದ್ಬಿಡ್ತಾರೆ, ಮತ್ತೆ ಕ್ಲೋಸ್ ಮಾಡ್ತಾರೆ. ಮತ್ತೊಂದು ಕಡೆ ಕುಂದಿರ್ದಿರ್ತೈತಿ. ಕುಂದಿರಿದ್ದಲ್ಲೇ ಸ್ವಾಮಿಗಳೆಲ್ಲ ಆರಾಮ್ಸೆ ಕುಂತ ಅಲ್ಲೇ ಬಾಜು ಸ್ಟಾಲ್ಸ್ ಇರ್ತಾವ. ಆ ರೀತಿ ತಿನ್ಕೊಂತ ಆರಾಮ್ ಕುಂತಿರ್ತಾರೆ. ನಮಗೆ ಬಂದಿದ್ದ ನ್ಯೂಸ್ ಪ್ರಕಾರ ಈ ದಿನ ಏನೈತಲ್ಲ ಶಬರಿಮಲೆ ಒಳಗೆ 60 lakh ಪ್ಲಸ್ ಡಿವೋಟೀಸ್ ಬಂದಾರಂತ ನ್ಯೂಸ್ ಬಂದಿತ್ತು. ಅಂದ್ರೆ ಒಂದು ಇದೇ ದಿನ 60 lakh ಪ್ಲಸ್ ಡಿವೋಟೀಸ್ ಅಂತ ಅದ್ಭುತ ನೋಡ್ರಿ. ಒಂದ ಮಲೆ ಒಳಗೆ ಈ ಪರಿ ಮಂದಿ ಅಂದ್ರೆ ನಂಬ್ತೀರಿ ನೀವು? ಈಗೇನು ಗೇಟ್ ಓಪನ್ ಮಾಡಿದ ಕೂಡಲೇ ಫುಲ್ ಸ್ವಾಮಿಗಳು ಏನದಾರಲ್ಲ ಫುಲ್ಲು ಖುಷಿಯೊಳಗೆ ಹೋಗಿರ್ತಾರೆ. ಆದ್ರೆ ಮಂದಿ ಮನುಷ್ಯರು ಯಾರಿಗೂ ನೋಡ್ತಿರಂಗಿಲ್ಲ, ತುಳಿದು ಹೋಗಿರ್ತಾರೆ. 2 ಕನ್ಯಾಸ್ವಾಮಿಗಳು ತೀರ್ಕೊಂಡಾವ. ಒಬ್ಬರ 30-40 ವರ್ಷದ ಅಂಕಲ್ ಇರ್ಬೋದಾರ, ಅವ್ರು ತೀರ್ಕೊಂಡಾರ. ನೋಡ್ಬೋದು ನೀವು ಇಲ್ಲೇ. ಆ ಅಯ್ಯಪ್ಪಗೆ ನಾ ಏನು ಬೇಡ್ಕೋತೇನಂದ್ರೆ ಇವ್ರೇನು ತೀರ್ಕೊಂಡಾರಲ್ಲ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಯವ್ರಿಗೂ ಸಹಸ್ಕೋ ಶಕ್ತಿ ಕೊಡಪ್ಪ ತಂದೇನು ಬೇಡ್ಕೋತೀನಿ. ಸ್ವಾಮಿ ಶರಣಮಯ್ಯಪ್ಪ. ನಾವೊಂದು ಫುಲ್ ಎಕ್ಸೈಟ್ಮೆಂಟ್ ಒಳಗಿದ್ವಿ. ಯಾಕಂದ್ರೆ ಭಾಳ ಲೇಟ್ ಆಗಿತ್ತು. ಗದ್ದದ ಸಲ ನಮಗೆ ದರ್ಶನ ಆಕೇತೋ ಇಲ್ಲ ಅಂತ ಅನ್ಕೊಂಡಿದ್ವಿ. ಸನ್ನಿಧಾನ ಮುಂದೆ ಕಾಣೋದ್ರಿಂದ ದರ್ಶನ ಆಕೇತ ಅಂತ ನಮಗೆ ಕನ್ಫರ್ಮ್ ಆತ. ಹೊರಗೆ ಬಂದ್ವಿ. ಹರಿಹರ ಸಮ ಚಾಲು ಆತ. ಇನ್ನೂ ಖುಷಿ ಆತ. ನೋಡ್ಬೋದು ನೀವು, ನಮಗೆ ಭಾಳ ಬೇಜಾರಾಗಿತ್ತು ದರ್ಶನ ಆಕೇತೋ ಇಲ್ಲೋ ಅಂತ. ದರ್ಶನ ಆತ, ಭಾಳ ಖುಷಿ ಆತ. ಆಮೇಲೆ ಈದ್ಯಾದ ಗದ್ದಲ ನೀವು ಅಂತ ಅನ್ಕೋಬಹುದು, ಈದ ಗುಡಿದ ಗದ್ದಲ ಅಂತ ಅನ್ಕೋಬಹುದು. ಇದು ಗುಡಿ ಗದ್ದಲ ಅಲ್ಲ, ಇದು ವಾಪಸ್ ಹೋಗೋರ್ ಗದ್ದಲ ಇದೆ. ಈ ಬರೀ ಗದ್ದಲ ಇರ್ತೈತಿ. ಇಲ್ಲೇ ನೋಡಕತ್ತಿರಲ್ಲ ಮಾಳಿಗೆ ಪ್ರಥಮನ್ ಉಡಿ ತುಂಬಿದ ಸಾಮಾನು ಅಂತ ಇಲ್ಲೇ ಹಾಕ್ತಾರ. ನೆಕ್ಸ್ಟ್ ಇದೇನೈತಲ್ಲ ಮಾಲಾದಾರ ಇರುವುದೊಳಗೆ ಏನ ಕಾಯಿ ಇರ್ತೈತಲ್ಲ ತುಪ್ಪದ ಕಾಯಿ, ಅದ್ರೊಳಗ ಒಂದು ಕಾಯಿ ಅಗ್ನಿ ಒಳಗೆ ಹಾಕ್ತಾರ, ಇನ್ನೊಂದು ಕಾಯ ಮನೆಗೆ ಒಯ್ತಾರ. ಇದೇನ್ ಗದ್ಲ ಕಾಣತೈತಲ್ಲ, ಈ ಗದ್ಲ ಬರೀ ಪ್ರಸಾದ ತಗೊಳಕ ಅರ್ವಾಣ ಪ್ರಸಾದ ಅಂತ ಬರ್ತೈತಿ. ಆ ಪ್ರಸಾದ ತಗೊಳಕ್ ಈ ಬರೀ ಗದ್ಲ ಇರ್ತೈತಿ. ನೋಡಿದ್ರಲ್ಲ, ಇವತ್ತಿಗೆ ಸಾಕ. ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣಂತ. ಜೈ ಶ್ರೀರಾಮ್. ಸ್ವಾಮಿ ಶರಣಮಯ್ಯಪ್ಪ.